ಇವತ್ತು ಕೂಡಲೇ ಹೇಳ್ತೀವಿ, ಅವ್ರ ಮೇಲೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒತ್ತಾಯ ಮಾಡ್ತೀನಿ, DK ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡಬೇಕು. ಕೊಡಲಿಲ್ಲ ಅಂದರೆ ರಾಜ್ಯಾದ್ಯಂತ ಇವತ್ತು ಮಂಡ್ಯದಲ್ಲಿ ಏನು ಪರಿಸ್ಥಿತಿ, ಮಂಡ್ಯ ಜನರನ್ನ ಇವತ್ತು ಛತ್ರಿಗಳು ಹೋಲಿಸಿದ್ದಾರೆ. ಛತ್ರಿಗಳು ಅಂತಕ್ಕಂಥದ್ದು ಹೇಳ್ತಾರೆ. ಯಾವುದಕ್ಕೋಸ್ಕರ ಈ ಭಾವನೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಗೊತ್ತಾಗಿಲ್ಲ. ನಿಮ್ಗೆ ಅಧಿಕಾರದ ಮದ, ಇವತ್ತು ಜನ ನಿಮಗೆ 138 139 ಸೀಟ್ ಕೊಟ್ಬಿಡ್ತಾರೆ ಅಂತಕ್ಕಂಥ ಅಧಿಕಾರ ಮಧ್ಯದಲ್ಲಿ ನೀವು ಸಂವಿಧಾನ ಬದಲಿಸ್ತೀವಿ ಅಂತಕ್ಕಂಥ ಹೋಗಿದ್ರೆ, ಮುಂದಿನ ದಿನ ಇದೇ ಜನ ನಿಮಗೆ ಸಂವಿಧಾನ ಬದಲಿಸುವಂಥ ಪ್ರಯತ್ನ ಏನು ಮಾಡಿದರೆ ಆ ಜನನೇ ನಿಮಗೆ ಪರಿಶಿಷ್ಟ ಜನನೇ ನಿಮಗೆ ಸರಿಯಾಗಿ ಬುದ್ಧಿ ಕಳಿಸ್ತಾರೆ. ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಈಗಾಗಲೇ ಬುದ್ಧಿ ಕಳಿಸಿದ್ದಾರೆ. ಇಡೀ ದೇಶದ ಜನ ನಿಮ್ಗೆ ಅಧಿಕಾರ ಕಿತ್ಕೊಂಡು, ಮೊನ್ನೆ ದೆಹಲಿ ಚುನಾವಣೆಯಲ್ಲಿ 0, ಮಹಾರಾಷ್ಟ್ರದಲ್ಲಿ ನಿಮ್ಮ ಪರಿಸ್ಥಿತಿ ಏನು, ಹರಿಯಾಣದಲ್ಲಿ ನಿಮ್ಮ ಪರಿಸ್ಥಿತಿ ಏನು, ಇವೆಲ್ಲವನ್ನು ನೋಡಿದಾಗ ನಿಮ್ಮ ಪರಿಸ್ಥಿತಿ ಹದಗೆಟ್ಟೋಗಿದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ದೀಪ ಆರುವಾಗ ದೀಪ ಅತ್ಯಂತ ಉಜ್ವಲವಾಗಿ ಉರಿತದಂತೆ ಉರಿಯುವಂಥ ಒಂದು ಪ್ರಕ್ರಿಯೆ ಶುರುವಾಗಿದೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಂತ್ಯ ಆಗ್ತದೆ ಅಂತಕ್ಕಂಥ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು. ಯಾವ ಕಾರಣಕ್ಕೋಸ್ಕರ ನೀವು ಮಾಡಪ್ಪ, ಯಾವ ಕಾರಣಕ್ಕೋಸ್ಕರ ನೀವು ಈ ರೀತಿಯಾದಂಥ ವಿಚಾರವನ್ನು ಇಟ್ಕೊಂಡಿದ್ದೀರಿ ಮನಸ್ಥಿತಿ. ನಿಮ್ಮ ಮನಸ್ಥಿತಿಗೆ ನಾವು ಧಿಕ್ಕಾರ ಹೇಳ್ತೀವಿ. ಕೂಡಲೇ ನಿಮ್ಮ ರಾಜೀನಾಮೆ ತಗೋಬೇಕಂತೇಳಿ ರಾಷ್ಟ್ರೀಯ ಅಧ್ಯಕ್ಷರನ್ನ ನಾವು ಒತ್ತಾಯ ಮಾಡ್ತೀನಿ. ನಿಮ್ಗೇನಾದರೂ ಸಂವಿಧಾನ ಬಗ್ಗೆ ಗೌರವ ಇದ್ದರೆ, ಕಿಂಚಿತ್ತಾದ್ರೂ ಗೌರವ ಇದ್ದರೆ ಕೂಡಲೇ ನೀವು ರಾಜೀನಾಮೆ ತಗೊಳ್ಳೇಬೇಕು. ಈ ಕೂಡಲೇ DK ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ವಿಚಾರದಿಂದ ಇವತ್ತು ನಾವು ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ.